ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ಯ ಸೆಕ್ಷನ್ 104 ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 104 ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಯಾವುದೇ ಒಂದು ಫ್ಯಾಕ್ಟ್ ಅನ್ನ ಪ್ರೂವ್ ಮಾಡುವಂತಹ ಬರ್ಡನ್ ನ ಬಗ್ಗೆ ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಯಾರೇ ಆಗಿರಬಹುದು, ಯಾವುದೇ ಲೀಗಲ್ ರೈಟ್ ಅಥವಾ ಲಯಾಬಿಲಿಟಿಗೆ ಅಂದ್ರೆ ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಫ್ಯಾಕ್ಟ್ಸ್ ಗಳನ್ನ ಅಂದ್ರೆ ಅಂಶಗಳನ್ನ ಅವುಗಳನ್ನ ಆ ವ್ಯಕ್ತಿಗಳು ಅಸರ್ಟ್ ಮಾಡ್ತಾ ಇದ್ರೆ, ಅಸರ್ಟ್ ಅಂದ್ರೆ ಆ ಒಂದು ಫ್ಯಾಕ್ಟ್ಸ್ ಗಳು ಎಫೆಕ್ಟ್ ಗೆ ಬರಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಾ ಇದ್ರೆ, ನಾವು ಅಸರ್ಟ್ ಮಾಡ್ತಾ ಇರುವಂತಹ ಫ್ಯಾಕ್ಟ್ಸ್ ಗಳ ಆಧಾರದ ಮೇಲೆ ಕೋರ್ಟ್ ಜಜ್ಮೆಂಟ್ ಕೊಡಬೇಕು ಅನ್ನುವಂತಹ ಡಿಸೈರ್ ಅನ್ನ ಹೊಂದಿದ್ರೆ ಅಂದ್ರೆ ಬಯಕೆಯನ್ನ ಹೊಂದಿದ್ರೆ, ತಾವು ಏನು ಯಾವ ಫ್ಯಾಕ್ಟ್ಸ್ ಅನ್ನ ಲೀಗಲ್ ರೈಟ್ ಅಥವಾ ಲಯಾಬಿಲಿಟಿಗೆ ಸಂಬಂಧಪಟ್ಟ ಫ್ಯಾಕ್ಟ್ಸ್ ಗಳನ್ನ ಅವ್ರೇನು ಅಸರ್ಟ್ ಮಾಡ್ತಾ ಇದಾರಲ್ಲ, ಆ ಫ್ಯಾಕ್ಟ್ಸ್ ಗಳು ಎಕ್ಸಿಸ್ಟೆನ್ಸ್ ನಲ್ಲಿ ಇವೆ ಅಂತೇಳಿ ಪ್ರೂವ್ ಮಾಡಬೇಕು. ಮತ್ತು ಯಾವ ವ್ಯಕ್ತಿ ಆ ಒಂದು ಫ್ಯಾಕ್ಟ್ಸ್ ಗಳನ್ನ ಪ್ರೂವ್ ಮಾಡುವ ಸಲುವಾಗಿ ಬೌಂಡ್ ಆಗಿರ್ತಾನೆ ಅಂದ್ರೆ ಬದ್ಧನಾಗಿರ್ತಾನೆ, ಅಂತಹ ವ್ಯಕ್ತಿಯ ಮೇಲೆ ಬರ್ಡನ್ ಆಫ್ ಪ್ರೂಫ್ ಆತನ ಆ ವ್ಯಕ್ತಿಯ ಮೇಲೆ ಇರುತ್ತೆ ಅಂತೇಳಿ ಈ ಒಂದು ಸೆಕ್ಷನ್ ನ ಪ್ರಕಾರ ಹೇಳಬಹುದು. ಒಂದು ಸೆಕ್ಷನ್ ಗೆ ಸಂಬಂಧಪಟ್ಟಂತೆ ಇಲ್ಲುಸ್ಟ್ರೇಷನ್ಸ್ ಗಳಿವೆ, ಅವುಗಳನ್ನ ನಾವು ನೋಡಿದ್ರೆ ಈ ಸೆಕ್ಷನ್ ಅರ್ಥ ಆಗುತ್ತೆ. ಇಲ್ಲುಸ್ಟ್ರೇಷನ್ ಏನ ಪ್ರಕಾರ, ಎ ಎನ್ನುವಂತಹ ವ್ಯಕ್ತಿ ಬಿ ಯಾವುದೋ ಒಂದು ಅಫೆನ್ಸ್ ಅನ್ನ ಕಮಿಟ್ ಮಾಡಿದ್ದಾನೆ, ಆ ಕಮಿಟ್ ಮಾಡಿದಕ್ಕೋಸ್ಕರ ಆತನಿಗೆ ಪನಿಷ್ಮೆಂಟ್ ಆಗಬೇಕು. ಆ ಪನಿಷ್ಮೆಂಟ್ ತಾನು ಅಂದುಕೊಂಡಿರೋ ರೀತಿಯಲ್ಲಿಯೇ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಡಿಸೈರ್ ಆಸೆಗೆ ತಕ್ಕಂತೆ ಜಜ್ಮೆಂಟ್ ಕೊಡಬೇಕು ಅಂತೇಳಿ ಆಸೆ ಪಟ್ಟಾಗ ಎ ಏನಿದಾನಲ್ಲ ಆ ವ್ಯಕ್ತಿ ಬಿ ಆ ಒಂದು ಕ್ರೈಮ್ ಅನ್ನ ಕಮಿಟ್ ಮಾಡಿದ್ದಾನೆ ಅಂತೇಳಿ ಪ್ರೂವ್ ಮಾಡಬೇಕು. ಆ ಪ್ರೂವ್ ಮಾಡುವಂತ ಬರ್ಡನ್ ಏನಿದೆಯಲ್ಲ ಅದು ಎ ಮೇಲೆ ಇರುತ್ತೆ, ಅದನ್ನೇ ಬರ್ಡನ್ ಆಫ್ ಪ್ರೂಫ್ ಅಂತೇಳಿ ಕರೆಯುತ್ತಾರೆ. ಬಿ ಇಲ್ಲಿಸ್ಟ್ರೇಷನ್ ಬಿ ಏನ್ ಹೇಳುತ್ತಂದ್ರೆ, ಇಲ್ಲಿ ಎ ಎನ್ನುವಂತಹ ವ್ಯಕ್ತಿ ತನಗೆ ಸೇರಿದಂತಹ ಅಂದ್ರೆ ಅದಕ್ಕೆ ಟೈಟಲ್ ಆ ಒಂದು ಟೈಟಲ್ ಹೊಂದಿರುವಂತಹ ಯಾವುದೋ ಒಂದು ಲ್ಯಾಂಡ್ ಅನ್ನ ಬಿ ಅದನ್ನ ತನ್ನ ಪೊಸೆಷನ್ ಕಬ್ಜೆಯಲ್ಲಿ ಇಟ್ಕೊಂಡಿದ್ದಾನೆ. ಆ ಬಿ ಹತ್ತಿರ ಇರುವಂತಹ ಪೊಸಿಷನ್ ಅನ್ನ ರಿಮೂವ್ ಮಾಡಿ ಅದನ್ನ ತೆಗೆದುಹಾಕಿ ಆ ಜಮೀನಿನ ಪೊಸೆಷನ್ ಅನ್ನ ತನಗೆ ಕೊಡಬೇಕು. ಆ ರೀತಿಯಲ್ಲಿಯೇ ಕೋರ್ಟ್ ತನ್ನ ಪರವಾಗಿ ಜಜ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ ಆಸೆಯನ್ನ ಹೊಂದಿದ್ರೆ, ಒಂದು ವೇಳೆ ಬಿ ಅಲ್ಲ ಆ ಪೊಸಿಷನ್ ನಂದು ಮತ್ತು ಟೈಟಲ್ ಕೂಡ ನಂದೇ ಇದೆ ಅಂತೇಳಿ ಆತ ಹೇಳಿದಾಗ ಆ ಲ್ಯಾಂಡ್ ತನಗೆ ಸೇರಿದ್ದು ಎನ್ನುವಂತಹ ಒಂದು ಫ್ಯಾಕ್ಟ್ ಏನಿದೆಯಲ್ಲ ಅದನ್ನ ಎ ಪ್ರೂವ್ ಮಾಡಬೇಕಾಗತ್ತೆ. ಅದನ್ನೇ ಬರ್ಡನ್ ಆಫ್ ಪ್ರೂಫ್ ಅಂತೇಳಿ ಕರೆಯಲಾಗತ್ತೆ. ಸ್ನೇಹಿತರೆ, ಈ ಸೆಕ್ಷನ್ 104 ಏನಿದೆಯಲ್ಲ ಅದು ಹಳೆಯ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ನ ಸೆಕ್ಷನ್ 101 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.